ಹಿಂದಿನ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು ದೇವರಾಜು ಅರಸು ಅವರು ತಂದಂತಹ ಕಾನೂನನ್ನ ಮೂಲೆ ಗುಂಪು ಮಾಡಿ ಜಮೀನ್ದಾರಿ ಪದ್ಧತಿಗೆ ಮಣೆ ಹಾಕಿದ್ರು. ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಗೂ ಮೊದಲು ನಾವು ಅಧಿಕಾರಕ್ಕೆ ಬಂದ ಕೂಡಲೇ ದೇವರಾಜು ಅರಸು ಅವರ ಕಾನೂನನ್ನ ಮತ್ತೆ ಅನುಷ್ಠಾನಕ್ಕೆ ತರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲ, ಚುನಾವಣಾ ಪ್ರಣಾಳಿಕೆಯಲ್ಲೂ ಸಹ ಇದನ್ನೇ ಮೆನ್ಷನ್ ಮಾಡಿದ್ರು. ಇನ್ನು ಎಪಿಎಂಸಿ ಕಾಯ್ದೆಯನ್ನ ಕೇಂದ್ರದಲ್ಲಿ ಜಾರಿಗೆ ತಂದಿದ್ರು. ನಂತರ ಮೋದಿ ಇದನ್ನ ವಾಪಸ್ ತಗೊಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಖಾಸಗಿ ಎಪಿಎಂಸಿ ಕಾಯ್ದೆ ಇನ್ನೂ ಜಾರಿಯಲ್ಲಿದೆ. ಬೆಳಗಾವಿಯಲ್ಲಿ ಒಂದು ಖಾಸಗಿ ಎಪಿಎಂಸಿ ಯಾರ್ಡ್ ಜಾರಿಯಲ್ಲಿದೆ. ರೈತರಿಗೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಬೇಕಿದೆ. ಇದನ್ನ ಹೇಳಿರೋದು ಬಿಜೆಪಿ, ಜೆಡಿಎಸ್ ಅಥವಾ ಇನ್ಯಾವುದೋ ರೈತ ಸಂಘ ಅಲ್ಲ, ಬದಲಿಗೆ ನಾವು ಕೂಡ ಅಲ್ಲ. ಇದನ್ನ ಹೇಳಿರೋದು ಕಾಂಗ್ರೆಸ್ ಶಾಸಕ BR ಪಾಟೀಲ್. ಹೌದು, ಇನ್ನು ಏನೇನೆಲ್ಲ ಹೇಳಿದ್ದಾರೆ ಈ ವಿಡಿಯೋ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿ ಇವತ್ತು ಅದಕ್ಕೆ ಉತ್ತರವನ್ನು ಸದನದಲ್ಲಿ ನೀಡುತ್ತಿದ್ದಾರೆ ಮತ್ತು ಸದನದಲ್ಲಿ ನನಗೂ ವಿಶ್ವಾಸ ಇದೆ, ಅದು ಸರ್ವಾನುಮತದಿಂದ ಬಜೆಟ್ ಪಾಸ್ ಆಗ್ತದೆ ಅಂತ ನನಗೆ ಭರವಸೆ ಕೂಡ ಇದೆ. ನಾನು ಒಬ್ಬ ಶಾಸಕನಾಗಿ ಇಡೀ ದೇಶದ ಮತ್ತು ರಾಜ್ಯದ ರೈತರ ಪರವಾಗಿ ಹೋರಾಟ ಮಾಡಿ ರೈತರ ನೈಜವಾದ ಒಂದು 3 ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿ ಮಾತಾಡಿದ್ದೇನೆ. ಒಂದು, ಏನು ಹಿಂದಿನ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ದೇವರಾಜ ಅರಸರು ತಂದಂಥ ಕಾನೂನನ್ನು ಮೂಲೆಗುಂಪು ಮಾಡಿ ಈ ಒಂದು ಜಮೀನ್ದಾರಿ ಪದ್ಧತಿಗೆ ಮಣೆ ಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದರು ಮತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದರೆ ಈ ಭೂ ಮಸೂದೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮತ್ತೆ ನಾವು ದೇವರಾಜ ಅರಸರ ಕಾನೂನನ್ನು ಮತ್ತೆ ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಬಜೆಟ್ನಲ್ಲಿ ಬರಲಿಲ್ಲ. ಇದಲ್ಲದೆ ಇನ್ನೊಂದು ಭಾಳ ಮುಖ್ಯವಾದಂಥ ಎಪಿಎಂಸಿ ಕಾಯ್ದೆ. ಎಪಿಎಂಸಿ ಕಾಯ್ದೆ ಕೇಂದ್ರದಲ್ಲಿ ತಂದರು, ಆಮೇಲೆ ಮೋದಿಯವರು ವಾಪಸ್ ತಗೊಂಡ್ರು. ಆದರೆ ದುರ್ದೈವದಿಂದ ಕರ್ನಾಟಕದಲ್ಲಿ ಖಾಸಗಿ ಎಪಿಎಂಸಿ ಕಾಯ್ದೆಗೆ ಖಾಸಗಿ ಎಪಿಎಂಸಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ. ಬೆಳಗಾವಿಯಲ್ಲಿ ಒಂದು ಖಾಸಗಿ ಎಪಿಎಂಸಿ ಯಾರ್ಡ್ ಬಂದಿದೆ. ಈ ಥರ ದಲ್ಲಾಳಿಗಳ ಕೈಯಲ್ಲಿ ರೈತರನ್ನು ಕೊಟ್ಟು ಶೋಷಣೆ ಮಾಡೋದು ಬೇಡ, ಸಹಕಾರಿ ರಂಗದಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಅದನ್ನು ಕೂಡ ಹೇಳಿದ್ದೀನಿ. ಮತ್ತು ಇನ್ನೊಂದು, ಈ ರೈತರಿಗೆ ಬೆಲೆ ಬಿದ್ದಾಗ ಆ ರೈತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ 10,000 ಕೋಟಿ ಆದರೂ ಕೂಡ ಆವರ್ತ ನಿಧಿಯನ್ನು ಉತ್ತರದಲ್ಲಿ ಅವರು ಹೇಳಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಭೂ ಸುಧಾರಣೆ ಕಾಯ್ದೆ ಕೂಡ ಈ ತಕ್ಷಣವೇ ಇದೇ ಉತ್ತರದಲ್ಲಿ ಅವರು ಅದನ್ನು ಉತ್ತರ ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತೀನಿ. ಹೀಗೆ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ನಿರೀಕ್ಷೆ ಮಾಡ್ತೀನಿ ಮತ್ತು ನನಗೆ ಭರವಸೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಈ ದೇವರಾಜ ಅರಸರು ತಂದಂಥ ಭೂ ಸುಧಾರಣೆ ಕಾಯ್ದೆಯನ್ನು ಮತ್ತೆ ಪುನಃ ತಂದು ಜಮೀನ್ದಾರಿ ಪದ್ಧತಿಗೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೂ ಎಪಿಎಂಸಿ ಕಾಯ್ದೆಯನ್ನು ಮತ್ತೆ ವಾಪಸ್ ತರ್ತಾರೆ. ಹಾಗೂ ರೈತರಿಗೆ ಒಂದು 10,000 ಕೋಟಿ ರೂಪಾಯಿ ಆದರೂ ಕೂಡ ಆವರ್ತ ನಿಧಿಯನ್ನು ಇಟ್ಟು ಮಾರ್ಕೆಟಲ್ಲಿ ಇಂಟರ್ವ್ಯೂ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.